ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಈ ದಿನ ಕಂಟಿನ್ಯೂಸ್ ಟೆನ್ಸ್ಗೆ ಹೇಗೆ ಪ್ಯಾಸಿವ್ ವಾಯ್ಸ್ ಮಾಡಬೇಕು ಎಂಬುದನ್ನು ತಿಳಿಸ್ತಾ ಇದ್ದೀನಿ. ಕಂಟಿನ್ಯೂಸ್ ಟೆನ್ಸ್ ಟೋಟಲ್ ಆಗಿ ಫಾರ್ಮುಲಾ ಬಿ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಸ್ವಲ್ಪ ವಿಶದವಾಗಿ ಹೇಳುವಾಗ ಈಸ್ ಆರ್ ಎಂ ಪ್ಲಸ್ V1 ING ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್. ವಾಸ್ ವರ್ ಪ್ಲಸ್ V1 ING ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಶಲ್ ಬಿ ಅಥವಾ ವಿಲ್ ಬಿ ಪ್ಲಸ್ V1 ING ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಈಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನೋಡೋಣ. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಈಸ್ ಆರ್ ಆಮ್ ಪ್ಲಸ್ V1 ING ಪ್ಲಸ್ ಆಬ್ಜೆಕ್ಟ್ ಇದು ಆಕ್ಟಿವ್ ವಾಯ್ಸ್. I am writing, we are writing, he is writing. ಹೀಗೆ ಇದು ಆಕ್ಟಿವ್ ವಾಯ್ಸ್. ಇದಕ್ಕೆ ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ ಅಂದರೆ, ಈ ಆಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ ಮಾಡಿದ್ವಿ, ಈ ಸಾರಿ ಆಮೇಲೆ ಒಂದನ್ನು ಹಾಕೋ, ಇಂಗ್ ಫಾರ್ಮ್ನಲ್ಲಿ ಇರುವುದನ್ನು ಬೀಯಿಂಗ್ ಪ್ಲಸ್ V3 ಈ ಕ್ರಿಯಾಪದದ V3 ಸಬ್ಜೆಕ್ಟ್ ಆಬ್ಜೆಕ್ಟ್ ಮಾಡೋ, ಇದು ಪ್ಯಾಸಿವ್ ವಾಯ್ಸ್ ಕ್ರಮ. ಈಗ ಕೆಲವರಿಗೆ ನಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು ಗೊತ್ತಿಲ್ಲ, ಟೆನ್ಸ್ ನಾಲೆಡ್ಜ್ ಇಲ್ಲ ಅನ್ನೋರಿಗೂ ಕೂಡ ಇದನ್ನು ಹೇಗೆ ಮಾಡಬಹುದು ಎಂಬುದನ್ನು ಕೆಲವು ಸೂಕ್ಷ್ಮವಾಗಿ ತಿಳಿಸ್ತೇನೆ. ಅಂದರೆ ನೀವು ಟೆನ್ಸ್ ಕಲ್ತಿರಲೇಬೇಕು, ಇಲ್ಲದೆ ಹೋದರೆ ಅಷ್ಟು ಚೆನ್ನಾಗಿ ಇಂಗ್ಲೀಷನ್ನು ತಿಳಿಯಲು ಸಾಧ್ಯವಿಲ್ಲ. ಆದರೂ ಕೂಡ ಇಲ್ಲಿ ಕೆಲವು ಕ್ಲೂ ನೋಡೋಣ ಬನ್ನಿ ಹೇಗೆ ಅಂತ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಈಸ್ ಇರಲಿ ಈಸ್ ಆರ್ ಎಮ್ ಅಂತ ನಿಮ್ಮ ಮೈಂಡಿಗೆ ಬರಬೇಕು, ಆರ್ ಇರಲಿ ಈಸ್ ಆರ್ ಎಮ್ ಅಂತ ನಿಮ್ಮ ಮೈಂಡಿಗೆ ಬರಬೇಕು, ಹ್ಯಾಮ್ ಇರಲಿ ಈಸ್ ಆರ್ ಎಮ್ ಅಂತ ನಿಮ್ಮ ಮೈಂಡಿಗೆ ಬರಬೇಕು. ಇಷ್ಟಾದರೂ ಇರಬೇಕು. ಈಗ ನೋಡೋಣ, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯಾವ ಸಂದರ್ಭಗಳಲ್ಲಿ ಉಪಯೋಗಿಸ್ತೀವಿ ಎಂಬುದನ್ನು ಈಗ ನೋಡೋಣ. ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೆಯುತ್ತಾ ಇದ್ದರೆ ಆವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಉಪಯೋಗಿಸ್ತೀವಿ. ಐ ಆಮ್ ರೀಡಿಂಗ್ ನೌ, ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ನೌ. ಹೀಗೆ ನಾವು ಮಾತನಾಡುವ ಸಮಯದಲ್ಲಿ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಆಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್. ಕೆಲವೊಮ್ಮೆ ಕ್ರಿಯೆ ನಡೀತಾ ಇರಲ್ಲ, ನಾವು ಮಾತನಾಡುವ ಸಮಯದಲ್ಲಿ ನಡೀದೇನೆ ಇರಬಹುದು, ಆದರೆ ಅದು ಆಗಾಗ ಹಿಂದಿನಿಂದ ನಡ್ಕೊಂಡು ಬರ್ತಾ ಇರಬಹುದು. ಅಂಥದಕ್ಕೂ ಕೂಡ ನಾವು ಇದನ್ನು ಉಪಯೋಗಿಸ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ಉಪಯೋಗಿಸ್ತೀವಿ. ಹೇಗೆ? ಐ ಆಮ್ ರೀಡಿಂಗ್ ಭಗವದ್ಗೀತಾ ಅಂದರೆ ನಾನು ಮಾತನಾಡುವ ಸಮಯದಲ್ಲಿ ಭಗವದ್ಗೀತಾ ಓದ್ತಾ ಇಲ್ಲ, ಆದರೆ ಓದ್ಕೊಂಡು ಮಧ್ಯೆ ಮಧ್ಯೆ ಓದುತ್ತಾ ಇದ್ದೀನಿ. ಅದನ್ನು ಹೇಳುವಾಗಲೂ ಕೂಡ ಉಪಯೋಗಿಸ್ಬೋದು. ಅಥವಾ ಐ ಆಮ್ ರೀಡಿಂಗ್ ಅನ್ ಇಂಟ್ರೆಸ್ಟಿಂಗ್ ಬುಕ್, ಐ ವಿಲ್ ಗಿವ್ ಯು ವೆನ್ ಐ ಹ್ಯಾವ್ ಫಿನಿಶ್ಡ್ ಇಟ್ ಅಂತ ತಿಳಿಸ್ತೀವಿ. ಅಲ್ಲಿ ಆಕ್ಷನ್ ಇಸ್ ನಾಟ್ ಟೇಕಿಂಗ್ ಪ್ಲೇಸ್, ಅದು ನಡೀತಾ ಇಲ್ಲ, ಆದರೆ ಆಗಾಗ ಅದನ್ನು ಓದ್ಕೊಂಡು ಬರ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲೂ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಉಪಯೋಗಿಸಬಹುದು. ಇನ್ನು ಮೂರನೇದು, ಒಂದು ಪ್ಲಾನ್ಡ್ ಆಕ್ಷನ್ ಹತ್ತಿರದ ಈಗ ನಾಳೆ ಭಾನುವಾರ
ನಾವೊಂದು ಪ್ಲಾನ್ ಮಾಡ್ಕೊಂಡಿದ್ವಿ, ಕ್ರಿಕೆಟ್ ಆಡೋಣ ಅಂತ ನಾವು ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಆವಾಗ ನಾವು ಹೇಳ್ಬೋದು, ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಟುಮಾರೋ. ಈಗ ಒಬ್ಬ ವ್ಯಕ್ತಿ ದೇವಸ್ಥಾನದಲ್ಲಿ ಈ ರಾತ್ರಿ ಹಾಡುಗಳನ್ನು ಹಾಡಲು ತೀರ್ಮಾನಗೊಂಡಿದ್ದಾನೆ, ಪ್ಲಾನ್ಡ್ ಆಗಿದೆ ಅದು. ಆವಾಗ ಐ ಆಮ್ ಸಿಂಗಿಂಗ್ ಸಾಂಗ್ಸ್ ಟುನೈಟ್ ಇನ್ ದ ಟೆಂಪಲ್. ದೇವಸ್ಥಾನದಲ್ಲಿ ಈ ರಾತ್ರಿ ನಾನು ಹಾಡುಗಳನ್ನು ಹಾಡ್ತಾ ಇದ್ದೀನಿ ಅಂತ ಆ ವ್ಯಕ್ತಿ ತಿಳಿಸ್ತಾನೆ. ಹೀಗೆ ನಾವು ಮೇನ್ ಆಗಿ 3 ಸಂದರ್ಭಗಳಲ್ಲಿ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಉಪಯೋಗಿಸ್ತೀವಿ. ಈಗ ಇಲ್ಲಿ ಬರೋಣ. ದಿ ಆರ್ ಸಿಂಗಿಂಗ್ ಫಿಲಮ್ ಸಾಂಗ್ಸ್. ಅವರು ಫಿಲಂ ಸಾಂಗ್ಸ್ಗಳನ್ನು ಹಾಡುತ್ತಾ ಇದ್ದಾರೆ. ಇಲ್ಲಿ ಫಿಲಂ ಸಾಂಗ್ಸ್ ಸಬ್ಜೆಕ್ಟ್, ಅದಕ್ಕೆ ಈ ಸಾರಿ ಆಮೇಲೆ ಆರ್, ಇದನ್ನು ಫಾಲೋ ಮಾಡಿ ಆರ್ ಬರುತ್ತೆ. ಸಿಂಗಿಂಗ್ ಇಂಗ್ ಫಾರಂ, ಅದರಿಂದ ಬೀಯಿಂಗ್ ಆಗುತ್ತೆ. ಸಿಂಗ್ಗೆ 3ನೇ ರೂಪ ಸಂಗ್ ಆಗುತ್ತೆ. ಬೀಯಿಂಗ್ ಸಂಗ್ ಬೈ ದೆಮ್. ಫಿಲ್ಮ್ ಸಾಂಗ್ಸ್ ಆರ್ ಬೀಯಿಂಗ್ ಸಂಗ್ ಬೈ ದೆಮ್. ಫಿಲ್ಮ್ ಸಾಂಗ್ಸ್ ಅವರಿಂದ ಆಡಲ್ಪಡುತ್ತಾ ಇವೆ. ಇದು ಇದರ ಅರ್ಥ. ಈಗ ಎರಡನೇ ನೋಡೋಣ. ದ ಬಾಯ್ಸ್ ಆರ್ ಬೀಟಿಂಗ್ ದ ಡಾಂಕಿ. ಹುಡುಗರು ಕತ್ತೆಯನ್ನ ಹೊಡೆಯುತ್ತಾ ಇದ್ದಾರೆ. ದ ಡಾಂಕಿ, ಈ ಸಾರಿ ಆಮೇಲೆ ಒಂದು ಈಸ್, ದ ಡಾಂಕಿಯನ್ನು ಫಾಲೋ ಮಾಡುತ್ತೆ ಈಸ್. ಇಂಗ್ ಫಾರಂ ಬೀಯಿಂಗ್, beaten by the boys. ಕತ್ತೆಯು ಹುಡುಗರಿಂದ ಹೊಡೆಯಲ್ಪಡುತ್ತಾ ಇದೆ. ಇದು ಇದರ ಅರ್ಥ. ದ ಬಾಯ್ಸ್ ಆರ್ ಬೀಟಿಂಗ್ ದ ಡಾಂಕಿ. ದ ಡಾಂಕಿ ಈಸ್ ಬೀಯಿಂಗ್ ಬೀಟನ್ ಬೈ ದ ಬಾಯ್ಸ್. 3ನೇ ನೋಡೋಣ. ಶಿ ಈಸ್ ಚೀಟಿಂಗ್ ಹಿಮ್. ಅವಳು ಅವನನ್ನ ಮೋಸ ಮಾಡುತ್ತಿದ್ದಾಳೆ. ಹಿಮ್ ಹೀ ಆಯಿತು. ಹೀಗೆ ಈಸ್ ಚೀಟಿಂಗ್, ಬೀಯಿಂಗ್ ಚೀಟೆಡ್, ಚೀಟೆಡ್ ಬೈ ಶಿ ಹೋಗಿ ಹರ್ ಆಯಿತು. He is being cheated by her. ಅವಳು ಅವನಿಗೆ ಮೋಸ ಮಾಡುತ್ತಾ ಇದ್ದಾಳೆ. ಅವನು ಅವಳಿಂದ ಮೋಸ ಮಾಡಲ್ಪಡುತ್ತಾ ಇದ್ದಾನೆ. ಅವನು ಅವಳಿಂದ ಮೋಸ ಮಾಡಲ್ಪಡುತ್ತಾ ಇದ್ದಾನೆ. ಇದು ಇದರ ಅರ್ಥ. ಈಗ 4ನೇ ನೋಡೋಣ. ವಿ ಆರ್ ಸ್ಪೀಕಿಂಗ್ ದ ಟ್ರೂತ್. ನಾವು ನಿಜವನ್ನು ಹೇಳುತ್ತಾ ಇದ್ದೇವೆ, ನಾವು ನಿಜವನ್ನ ನುಡಿಯುತ್ತಾ ಇದ್ದೇವೆ. ದ ಟ್ರೂತ್ ಈಸ್ ಬೀಯಿಂಗ್ ಸ್ಪೋಕನ್ ಬೈ ಅಸ್. ದ ಟ್ರೂತ್, ಆರ್ಗೆ ಹಾರಾಕಬಾರದು, ಹೀಸ್, ಇದನ್ನು ಫಾಲೋ ಮಾಡಿ ಹೀಸ್ ಆಗುತ್ತೆ. ಸ್ಪೀಕಿಂಗ್ ಬೀಯಿಂಗ್ ಆಗುತ್ತೆ, ಸ್ಪೋಕನ್ ಆಗುತ್ತೆ. ಸ್ಪೀಕ್, ಸ್ಪೋಕನ್, ವಿ3 ಬೈ ಅಸ್.
ಸತ್ಯವು ನಮ್ಮಿಂದ ನುಡಿಯಲ್ಪಡುತ್ತಾ ಇದೆ. ಇದು ಇದರ ಅರ್ಥ. ಅಂದರೆ ಇಲ್ಲಿ ನಾವು ಟೆನ್ಸ್ ಗೊತ್ತಿಲ್ಲ ಅನ್ನೋರು ಕೂಡ ಇಲ್ಲಿ ಆರ್ ಬಂದಾಗ ಈ ಸ್ಯಾಮ್ ಜೊತೆಲಿ ಇದೆ ಅಂತ ತಿಳ್ಕೊಳ್ಳಿ, ಆ ಗುಂಪಿಗೆ ಸೇರುತ್ತೆ ಅಂತ. ಆಮೇಲೆ ಇದನ್ನ ನೋಡಿಕೊಂಡು ಈ ಸಾರಿ ಆಮೇಲೆ ಒಂದನ್ನು ಹಾಕಿ ಬೀಯಿಂಗ್ ಕಾಮನ್ ಆಗಿ ಬರುತ್ತೆ, ಮತ್ತೆ ಈ ಸಿಂಗ್ನ ಮೂರನೇ ರೂಪ ಬರಬೇಕು. ಪೇಸಿವಾಸಿಗೆ ಎಲ್ಲ ಪೇಸಿವಾಸ್ ಕೂಡ ವೀತ್ರು ಕಾಮನ್ ಬಂದೇ ಬರುತ್ತೆ. ಇದು ನೆನಪಿಟ್ಕೊಳ್ಬೇಕು. ಈಗ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡೋಣ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದರಲ್ಲಿ ವಾಸ್ ವರ್ ಬರುತ್ತೆ. ವಾಸ್ ಅಥವಾ ವರ್ ಪ್ಲಸ್ ಇಂಗ್ ಫಾರಂ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ ಎರಡರಲ್ಲಿ ಸಬ್ಜೆಕ್ಟ್ ಫಾಲೋ ಮಾಡ್ಕೊಂಡ್ ಬರುತ್ತೆ. ಬೀಯಿಂಗ್ ಪ್ಲಸ್ V3 ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಇದು ಪ್ಯಾಸಿವ್ ಸ್ಟ್ರಕ್ಚರ್. ಓಕೆ, ಈಗ ನೋಡೋಣ. ರಾಣಿ ವಾಸ್ ಡ್ರೈವಿಂಗ್ ಎ ರೆಡ್ ಕಾರ್. ರಾಣಿಯು ಒಂದು ಕೆಂಪು ಕಾರನ್ನ ಓಡಿಸುತ್ತಾ ಇದ್ದಳು. ವಾಸ್ ಡ್ರೈವಿಂಗ್. ಹಿಂದೆ ಆ ಕಾರ್ಯ ನಡೀತಾ ಇತ್ತು, ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಇದಕ್ಕೆ ಎ ರೆಡ್ ಕಾರ್ ವಾಸ್ ಡ್ರೈವಿಂಗ್ ಆಫ್ ಬೀಯಿಂಗ್ ಡ್ರಿವನ್ ಬೈ ರಾಣಿ. ಒಂದು ಕೆಂಪು ಕಾರು ರಾಣಿಯಿಂದ ಓಡಿಸಲ್ಪಡುತ್ತಾ ಇತ್ತು. ವಾಸ್ ಬೀಯಿಂಗ್ ಡ್ರಿವನ್, ಇದು ಇದರ ಅರ್ಥ. ಈಗ ಎರಡನೇ ನೋಡೋಣ. ಸರ್ವೆಂಟ್ ವಾಸ್ ಸ್ವೀಪಿಂಗ್ ದ ರೂಮ್. ಸೇವಕನು ಕೊಠಡಿಯನ್ನು ಗುಡಿಸುತ್ತಾ ಇದ್ದ. ದ ರೂಮ್ ವಾಸ್ ಅಥವಾ ವರಲ್ಲಿ ಒಂದು, ಇಲ್ಲಿ ದ ರೂಮ್ ವಾಸ್ ಬರುತ್ತೆ, ವರಲ್ಲ. ಸ್ವೀಪಿಂಗ್ ಹೋಗಿ ಬೀಯಿಂಗ್ ಸ್ವೆಪ್ಟ್ ಆಗುತ್ತೆ. ಸ್ವೆಪ್ಟ್ ಬೈ ದ ಸರ್ವೆಂಟ್. ಅಂದರೆ ಕೊಠಡಿಯು ಸರ್ವೆಂಟ್ನಿಂದ ಗುಡಿಸಲ್ಪಡುತ್ತಾ ಇತ್ತು. ಪಾಸ್ಟ್ ಆಕ್ಷನ್. ಈಗ ಮೂರನೇ ನೋಡೋಣ. ವಾಸ್ ಮಿಲ್ಕಿಂಗ್ ದ ಕೌ. ಅವನು ಹಸುವಿನಿಂದ ಹಾಲು ಕರೆಯುತ್ತಾ ಇದ್ದನು. ಹಾಲನ್ನು ಕರೆಯುತ್ತಾ ಇದ್ದ. ದ ಕೌ ವಾಸ್, ದ ಕೌಗೆ ವಾಸ್ ಬರಲ್ಲ. ಮಿಲ್ಕಿಂಗ್ ಬೀಯಿಂಗ್ ಮಿಲ್ಕ್ಡ್ ಬೈ ಹಿಮ್. ಅಂದ್ರೆ ಇಲ್ಲಿ ಕೆಲವೊಂದು ನೌನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಮಿಲ್ಕ್ ಮಿಲ್ಕ್ಡ್. ಅದೇ ರೀತಿ ವಾಟರ್ ವಾಟರ್ಡ್ ವಾಟರ್ಡ್. ಹೀಗೆ ಇಲ್ಲಿ ದ ಕೌ ವಾಸ್ ಬೀಯಿಂಗ್ ಮಿಲ್ಕ್ಡ್ ಬೈ ಹಿಮ್. ಅಂತ ಹೇಳಿದಾಗ ಹಸು ಅವನಿಂದ ಹಾಲು ಕರೆಯಲ್ಪಡುತ್ತಾ ಇತ್ತು. ಹಸು ಅವನಿಂದ ಹಾಲು ಕರೆಯಲ್ಪಡುತ್ತಾ ಇತ್ತು. ಇದು ಇದರ ಅರ್ಥ. ನೆಕ್ಸ್ಟ್, ದೇ ವರ್ ಕಿಲ್ಲಿಂಗ್ ದ ಲಿಟಲ್ ಬರ್ಡ್ಸ್. ಅವರು ಪುಟ್ಟ ಪುಟ್ಟ ಪಕ್ಷಿಗಳನ್ನ ಕೊಲ್ಲುತ್ತಾ ಇದ್ರು.
were killing. The little birds were, ಇಲ್ಲಿ ವರ್ ಹಾಕ್ಬೇಕು, ವಾಸ್ ಅಲ್ಲ, ಇದು ಪ್ಲೂರಲ್. ವರ್ ಕಿಲ್ಲಿಂಗ್ ಹೋಗಿ ಬೀಯಿಂಗ್ ಕಿಲ್ಡ್ ಆಗುತ್ತೆ. ಕಿಲ್ಡ್ ಬೈ ದೆಮ್. ಪುಟ್ಟ ಪಕ್ಷಿಗಳು ಅವರಿಂದ ಕೊಲ್ಲಲ್ಪಡುತ್ತಾ ಇದ್ದವು. ಹೀಗೆ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಪ್ಯಾಸಿವ್ ವಾಯ್ಸ್ ಅನ್ನ ಮಾಡಬೇಕು. ಈಗ ಮೂರನೇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಐ ಶಲ್ ಬಿ ಸಿಂಗಿಂಗ್ ಎ ಸಾಂಗ್ ಅಥವಾ ಇಲ್ಲಿ ವಿಲ್ ಬರುತ್ತೆ. ಇದಕ್ಕೆ ಹೇಗೆ ಮಾಡೋದು? ಐ ಶಲ್ ಬಿ ಸಿಂಗಿಂಗ್ ಎ ಸಾಂಗ್. ಎ ಸಾಂಗ್ ವಿಲ್ ಬಿ ಬೀಯಿಂಗ್ ಸ್ಯಾಂಗ್ ಬೈ ಮೀ. ವಿಲ್ ಬಿ ಬೀಯಿಂಗ್ ಅಂತ ಅಂದ್ರೆ ಆ ರೀತಿ ಮಾಡಬೇಕಾಗುತ್ತೆ. ಆದರೆ ರೂಲ್ ಪ್ರಕಾರ ಏನು ಹೇಳುತ್ತೆ ಅಂದ್ರೆ ಎರಡು ಬಿ ಫಾರ್ಮ್ ಇಲ್ಲಿ ಬರಬಾರ್ದು. ವಿಲ್ ಬಿ ಬೀಯಿಂಗ್ ಸಂಗ್ ಅಂತ ಬಂದಾಗ ಎರಡು ಬರಬಾರ್ದು ಅಂತ ರೂಲ್ ಹೇಳುವುದರಿಂದ ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಬಾರ್ದು. ನೋ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಫಾರ್ ದ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳುತ್ತೆ. ಹೀಗೆ ನಾವು ಕಂಟಿನ್ಯೂಸ್ ಟೆನ್ಸ್ಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ಗೆ ಹೇಗೆ ಮಾಡಬೇಕೆಂಬುದನ್ನು ನೋಡಿದ್ವಿ. ಅಂದರೆ ಇದರಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ಗೆ ಇಲ್ಲ. ಕಾರಣ ಏನು ಅಂತ ತಿಳ್ಕೊಂಡ್ವಿ. ಮುಂದೆ ನಾವು ಪರ್ಫೆಕ್ಟ್ ಟೆನ್ಸ್ಗೆ ಹೇಗೆ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕೆಂಬುದನ್ನು ನೋಡೋಣ. ಧನ್ಯವಾದಗಳು.